ಆದರೂ ಇವತ್ತಿಗೂ ಚೈನಾ ರಷ್ಯಾ ಯಾವ ರೀತಿಯಾಗಿ ವರ್ತಿಸ್ಬೋದು, ಏನು ಮಾಡಬಹುದು ಅನ್ನೋ ಸಹಿತ ಇಲ್ಲಿ ನಾವು ನಿಂತ ಯೋಚಿಸಬೇಕಾಗ್ಯದ. ಆದರೆ ಈ ಯುದ್ಧ ಇಲ್ಲಿ ನಿಲ್ಲಬೇಕಾಗಿದ್ದು ಅನಿವಾರ್ಯ ಏನೋ ಅನ್ನುವಂಥದ್ದು. ನಿಶ್ಚಿತವಾಗಿಯೂ ವಿಶ್ವಕ್ಕೆ ದೊಡ್ಡ ಅಪಾಯಕಾರಿ ಅನ್ನೋದು ಅಟ್ಟ ಸತ್ಯ. ಒಂದು ವೇಳೆ ಟ್ರಂಪ್ ಅವರು ಇಡೀ ವಿಶ್ವದ ಮೇಲೆ ತಮ್ಮ ಕಮಾಂಡರ್ ಹೆಚ್ಚು ಮಾಡ್ಕೊಳ್ತಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಸ್ರೇಲ್ ಇನ್ನಷ್ಟು ಬಲಿಷ್ಠ ಆಯಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅಮೇರಿಕಾ ಇಸ್ರೇಲ್ ಜಂಟಿಯಾಗಿ ಈ ಒಂದು ಯುದ್ಧ ಸೇರಿದವ. ಇದರಲ್ಲಿ ಇರಾನ್ ಹಿಂದೆ ಸೇರಿದ್ರೆ ಮಧ್ಯಪ್ರಾಚ್ಯ ಆಗಿರ್ಬೋದು ಅಥವಾ ಇನ್ನುಳಿದ ದೇಶಗಳಾಗಿರ್ಬೋದು, ಅದೇ ಕಾಲದಲ್ಲಿ ಚೈನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇವುಗಳ ಮೇಲೆಲ್ಲ ಅಮೇರಿಕೆಯ ಒಂದು ಪ್ರಭಾವ ಇನ್ನೂ ಹೆಚ್ಚಾಗ್ತದೆ. ಜೊತೆಗೆ ಇಸ್ರೇಲ್ ಪ್ರಭಾವನೂ ಜಾಸ್ತಿ ಆಗ್ತದಂತೆ. ಇಸ್ರೇಲ್ ಇನ್ನಷ್ಟು ಹೆಚ್ಚು ಹಿಂದಿನಿಗಿಂತ ಹೆಚ್ಚು ಸೆಕ್ಯೂರಿಟೆಡ್ ಸೇಫ್ಟಿ ಇದ್ದಂಥ ಜಾಗ ಆಗಿಬಿಟ್ಟಿದ್ದು. ಅಲ್ಲಿ ತನ್ನ ಸುತ್ತಮುತ್ತ ಗ್ರೇಟ್ ಇಸ್ರೇಲ್ ಕಟ್ಟಬೇಕಂತ ಏನು ಮಾಡಿದ, ಜೋರ್ಡಾನ್ ಇರ್ಬೋದು, ಗಾಜಾ ಪಟ್ಟಿ ಇರ್ಬೋದು, ಲೆಬನಾನ್ ಇರ್ಬೋದು, ಬದಿಯ ಇರಾಕ್ನವರೆಗೆ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಅಲ್ಲಿವರೆಗೂ ತನ್ನ ಸಾಮ್ರಾಜ್ಯ ಬೆಳೆಸ್ಬೋದಾ ಇದು ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಮೇಲೆ ಕೇಳ್ತಾ ಇದೆ. ಗ್ರೇಟರ್ ಇಸ್ರೇಲ್ ಅಂತೇಳಿ ಆಗ್ಬೋದಾ? ಏಕೆಂದ್ರೆ ಈ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಇರಾನ್ ಬಹಳ ದಿನಗಳವರೆಗೆ ಯುದ್ಧ ಜಗ್ಬೋದೇನೋ ಅನ್ನುವಷ್ಟರಲ್ಲೇ ಯಾವ ವ್ಯಕ್ತಿಯನ್ನು ಕಾಪಾಡಿಕೊಳ್ಬೇಕಾಗಿದ್ದು ಇರಾನ್ ಅಲ್ಲಿ ಸೈನ್ಯ ಕಾಪಾಡಿಕೊಳ್ಳಿಕ್ಕೆ ಆಗದೆ ಹೋಗಿದ್ದರಿಂದಾಗೆ ಸಹಜವಾಗಿ ಯುದ್ಧ ಹಿನ್ನಡೆ ಅನುಭವಿಸ್ಬೋದು ಅನ್ನೋದು ಈಗ ಎದ್ದು ಬರುತ್ತಿರುವಂಥ ಮತ್ತೊಂದು ಪ್ರಶ್ನೆ ಉತ್ತರ ಆಗ್ಯದಂತೆ. ಆದರೆ ಇರಾನ್ ಮಾತ್ರ ಇನ್ನೂ ಶೆಡ್ ಹೊಡಿತಾ ಇದೆ. ನಾ ಯುದ್ಧಕ್ಕೆ ರೆಡಿ ಇದ್ದೀನಿ, ಬಿಡೋದಿಲ್ಲ, ಅದನ್ನು ಶೆಡ್ ತಗೊಳ್ತೀನಿ ಅನ್ನೋಂಥ ಮಾತಾಡ್ತಾ ಇದೆ. ಬಾಂಬರ್ಗಳನ್ನ ಹಾಕ್ತಾ